ಮೇಲೆ ನೋಡಿ, ಇದೇ ಹೆಣ್ಣು ಮಗಳು. ಇದು ನಮ್ಮ ಶರಣಪ್ಪನ ಮನೆ. ಯಾರಿದ್ದೀರಿ ಮನೆ ಒಳಗ? ಬಾಬಾ, ಯಾರು ಗಂಡು ಮಕ್ಕಳು ಬಂದಿದ್ದಾರೆ? ಯಾರವರು? ನನ್ನಪ್ಪ, ನೀ ಯಾರದು ಮಣಿ ಅನ್ನುವಂಗ ಬಾಗಿದ್ದ ಬಂದಿದ್ದೆ. ಅಯ್ಯೋ ನನ್ನಪ್ಪ, ಒಳಗ್ ಬಾರಪ್ಪ, ಒಳಗ್ ಬಾ. ಶರಣಪ್ಪ, ನನಗ ನಿಮ್ಮ ಮನೆ ಒಳಗಿನ ಒಂದು ವಸ್ತು ಬೇಕಾಗಿದೆ. ಅದಕ್ಕೆ ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದೀನಿ. ನೀನು ನಾ ಬೇಡಿದ ವಸ್ತುವನ್ನು ನೀನು ನೀಡ್ತೀಯಾ? ತಂದೆ, ಈ ಮನಿ ನಿನ್ನದು, ಈ ಬದುಕೆ ನಿನ್ನದಪ್ಪ. ನಿನಗೇನ್ ಬೇಕು ನಿನ್ನ ಕೈಯಾರೆ ತಕೊಂಡು ಹೋಗ್ಬಾ. ನಾನು ಬೇಡಿದ್ದನ್ನು ನೀನು ನೀಡ್ತೀಯಾ? ನನ್ನ ಜೀವಕ್ಕಿಂತಲೂ ಪ್ರಿಯವಾದ ವಸ್ತು ಈ ಮನೆಯೊಳಗೆ ಏನೋ ಇದ್ರು ಅದನ್ನ ನೀಡ್ತೀನಿ. ಮೊದಲು ನೀ ಒಳಗೆ ಬಾರಪ್ಪ. ಬೇಡಿದ್ದನ್ನು ನೀಡ್ತೀನಿ ಅಂತ ನನಗೆ ಮಾತು ಕೊಡು. ತಂದೆ, ನೀನು ಈ ನನ್ನ ನಾಲಿಗೆಯನ್ನು ಕತ್ತರಿಸಿಡಂತಂದ್ರು ಇಡ್ತೀನಿ. ಮೊದಲು ನೀ ಒಳಗೆ ಬಾ. ಚಿನ್ನಮ್ಮ ಕುಂದ್ರ ಬಾ. ಚಿನ್ನಮ್ಮ ಬಿಸಿ ಬಿಸಿ ರೊಟ್ಟಿ ಮಾಡಾಕ್ತಾಳ, ಊಟ ಮಾಡಿ ಊಟ ಮಾಡ. ಶರಣಪ್ಪ, ನನ್ನ ಛಳಕ್ಕಾಗಿಲ್ಲ, ನನ್ನ ಛಳಕ್ಕಾಗಿಲ್ಲ. ಜಲಕ್ಕಾಗಿಲ್ಲ, ನೀರು ಕಾದಾವು, ನೀ ಬತ್ತಲ್ ಕಡಿ. ಹೊಸ ದೋತ್ರ ಕೊಡ್ತೀನಿ, ಜಲಕಮ್ಮ ನಡಿಯಪ್ಪ. ಶರಣಪ್ಪ, ಇವತ್ತ ನಿಮ್ಮ ಮನೆ ಒಳಗೆ ನೀರಿಲ್ಲದ ಛಳಕ, ಹೂಪತ್ರಿ ಇಲ್ಲದ ಪೂಜಾ ಬೇಕಾಗಿತ್ತು. ಏನಂದ್ರಿ? ನೀರಿಲ್ಲದ ಜಳಕ, ಹೂಪತ್ರಿ ಇಲ್ಲದ ಪೂಜಾ. ಅದು ಎಂತಾದು ನನ್ನಪ್ಪ, ಎಂತಾದದ? ಅದನ್ನೆಲ್ಲ ಹೇಳ್ತೀನಿ. ಮೊದಲು ನೀನು ಶಿಶುವನ್ನು ನನ್ನ ಚಿನ್ನಮ್ಮ, ಏ ಚಿನ್ನಮ್ಮ, ಯಾಕ್ರಿ ಬಾಬಾ ಕರೆತೇನು? ಏ ತಂದೆ, ನಿನ್ನ ಮಗಳು ಬಂದು ನಿಂತಾಳ ನೋಡಪ್ಪ. ನಿನ್ನ ಮಗಳು ಬಂದು ನಿಂತಾಳ ನೋಡ. ಶರಣಪ್ಪ, ಇವಳನ್ನು ನಿನ್ನ ಮಗಳಂತ ಬೇಡ. ಶರಣಪ್ಪ, ನೀವೆಲ್ಲ ಈ ಶರೀಫ್ ಸಾಹೇಬ ದೊಡ್ಡವ ಸಜ್ಜನ ಅಂತ ನಂಬಿಕೊಂಡಿದ್ರಿ. ಆದ್ರ ಪಾಪಿ ಶರಣಪ್ಪ, ನಾನು ಪಾಪಿ. ನಿಮ್ಮ ವಿಶ್ವಾಸದ ಹಾಲಿನ ಗಡಿಯ ಒಳಗೆ ನಾನು ಕಾಮದ ಉಳಿಂಡಿರಿ ಶರಣಪ್ಪ. ನಾನು ಪಾಪಿ ಶರಣಪ್ಪ, ನಾನು ಪಾಪಿ. ಇದೇನು ನನ್ನಪ್ಪ, ನಿನ್ನ ಈ ಒಗಟಿನಂತ ಮಾತುಗಳು ನನಗೆ ಅರ್ಥನೇ ಆಗುತ್ತದೆಯಪ್ಪ. ಏ ತಾಯಿ, ಏನು ವಾಯಿಗೆ ಏನಿದು? ಬಾಬಾ, ನನಗೇನು ಒಂದು ಗೊತ್ತಿಲ್ಲ ಬಾಬಾ, ನನಗೇನು ಒಂದು ಗೊತ್ತಿಲ್ಲ. ನನಗೆಲ್ಲ ಗೊತ್ತು, ನಾನು ಹೇಳ್ತೀನಿ ಕೇಳ್ರಿ. ಹಂಗಾದ್ರೆ ಅದು ಏನನ್ನೋದು ವಿಷಯ ಹೇಳಿಬಿಡ್ಪಾ ನೀನ. ನಿನ್ನೆ ಗೋವಿಂದ ಶರೀಫ, ಇವತ್ತು ಅಮೃತ ಸಿದ್ಧಿ ಯೋಗವಿದೆ. ಯೋಗದ ಹೊಸ ಪಾಠ ಪ್ರಾರಂಭ ಮಾಡು. ಬೇಗ ಸ್ನಾನ ಮಾಡಿ ಸ್ವಚ್ಛವಾಗಿ ಬಾ ಅಂತ ಹೇಳಿದ. ನಾನು ಸ್ನಾನ ಮಾಡಲು ಬಾವಿಗೆ ಬಂದೆ. ಮುಂದೇನಾಯ್ತು? ಬಾವಿ ಮೇಲೆ ನಿನ್ನ ಸೊಸೆ ತುಂಬಿದ ಕೊಡವನ್ನು ತಲೆ ಮೇಲೆ ಇಟ್ಕೊಳ್ಳುವಾಗ ಅವಳ ಸೆರಗು ಚಾರ, ಅವಳ ತುಂಬಿದ ಎದೆಯನ್ನು ಕಂಡು ನನ್ನ ಮನಸ್ಸು ಹಾರುತ್ತದೆ. ಈ ಮನಸ್ಸು ಹೊರಸಾಯಿತು. ಅದಕ್ಕ ನಿಮ್ಮ ಮನೆಗೆ ಬಂದಿನಿ. ಇದಕ್ಕೆ ಈಗ ನಾವು ಏನ್ ಮಾಡ್ಬೇಕು ತಂದೆ? ಏನ್ ಮಾಡ್ಬೇಕು? ಯಾವಳನ್ನು ನೋಡುವುದರಿಂದ ಈ ಮನಸ್ಸು ಮೈಲಿಗೆ ಆಯ್ತು. ಅದು ಅವಳ ಕೈಯಿಂದಲೇ ಮಡಿಯಾಗಬೇಕು. ಅದು ಹೆಂಗ ನನ್ನಪ್ಪ, ಅದು ಹೆಂಗ? ಅದೇನು ದೊಡ್ಡ ಕೆಲಸ ಅಲ್ಲ. ನಾನು ಇಲ್ಲೇ ಗೋಡೆಗೆ ನಿಲ್ತೀನಿ.
ನಿನ್ನ ಸಸಿ ಕೈ ಒಳಗೆ ಈ ಎಣ್ಣೆ ಉಳಿಸಿದ ಭಾರತವನ್ನು ಭಗವಂತ ಅವಳ ರೊಟ್ಟಿಗೆ ಎಷ್ಟು ಶಕ್ತಿ ಕೊಟ್ಟಾನ ಅಷ್ಟು ಶಕ್ತಿಯನ್ನು ಒಟ್ಟುಗೂಡಿಸಿ ನನ್ನ ಬೆನ್ನಿಗೆ ನಾಲ್ಕು ಭಾರತವನ್ನು ಭಾವ, ನಾನು ಈ ಮಾರ್ಕೊಳ್ಳಿಂದ ಇವರನ್ನು ಹೊಡಿಬೇಕೆ? ಜೀವನದ ಹಾದಿ ಒಳಗ ಯಾವ ಗಂಡು ಯಾವ ಹೆಣ್ಣನ್ನು ಕಾಮದ ಕಣ್ಣಿನಿಂದ ನೋಡಿರುವ ಆ ರೀತಿ ನೀವು ನನಗೆ ಹೊಡೆದು ಪ್ರಪಂಚಕ್ಕೆ ಪಾಠ ಕಲಿಸಬೇಕು ಅಂತ ಈ ಪ್ರಪಂಚಕ್ಕೆ ಪಾಠ ಇದೇನೋ ನನ್ನಪ್ಪ, ನಾವು ನಿನ್ನ ಮಾರ್ಕೋಲಿಂದ ಬೆನ್ನಿಗೆ ಹೊಡಿಬೇಕೇನಪ್ಪ? ಇದು ನಮ್ಮಿಂದ ಆಗೋದಿಲ್ಲಪ್ಪ. ಶರಣಪ್ಪ, ಈಗ ನಿಮ್ಮ ಮನೆಯೊಳಗೆ ಬರುವಾಗ ನೀನೆ ಕೊಟ್ಟ ವಚನ ಎಷ್ಟು ಬೇಗ ಮರೆತು ಆಯ್ತಾ? ಮುಗಿ ಹೊಟ್ಟಿದ್ದೆ, ನನಗೆ ನನ್ನ ಭಿಕ್ಷೆ ನೀಡಿ ಕಳಿಸ್ರಿ. ಇದೇನೋ ನನ್ನಪ್ಪ, ನೀನು ಗೋವಿಂದ ಭಟ್ಟರ ಶಿಷ್ಯ, ಅವರ ಮನೆಯೊಳಗ ಕಲಿ ಹಾಕಿದ್ದವಪ್ಪ ನೀ. ನಿನಗೆ ಬಾಳ ಅಂಗಿ ರುಮಾಲ ಬೇಕಾಗಿರ್ಬೋದು, ಇಲ್ಲ 100 ರೂಪಾಯಿ ಬೇಕಾಗಿರ್ಬೋದು, ಅದು ಇಲ್ಲ ಅಂದ್ರೆ ನಿಮ್ಮ ಗೋವಿಂದ ಭಟ್ಟರ ದಾಸು ಅಂತ 2 ಸೇರು ಜ್ವಾಳ ಬೇಕಾಗಿರ್ಬೋದು. ಕೊಟ್ಟರಾಯ್ತು ಅಂತ ನಾ ಮಾತುಕತೆ ತಂದೆ, ಮಾತುಕತೆ. ಶರಣಪ್ಪ, ತತ್ತು ಬಲ್ಲವನಿಗೆ ತತ್ತು ಅನ್ನ ನೀಡಿದ್ರೆ ಪುಣ್ಯ ಬರ್ತೈತಿ ಅಂತ ಮಾತುಕತೆ. ಶರಣಪ್ಪ, ಇದೇ ಈಗ ನಿನ್ನ ಮನೆಯೊಳಗೆ ಬರುವಾಗ ನೀನೆ ಕೊಟ್ಟ ವಚನ ಇಷ್ಟು ಬೇಗ ಮರೆತು ಹೋಯಿತು. ನನ್ನ ಭಿಕ್ಷೆ ನೀಡಿ ಕಳಿಸ್ರಿ. ಭಿಕ್ಷೆ ನೀಡಿ. ಇದೇನೋ ನನ್ನಪ್ಪ, ಇದು ನಮ್ಮನ್ನ ಎಂತ ಪೇಜ್ಗಳು ಸಿಕ್ಕಾಗಿರೋ ನನ್ನಪ್ಪ, ಇದು ಬಿಸಿ ಬಿಸಿ ತುಪ್ಪ ಕುಡಿಯಾಕು ಬಾರ್ಲಾಗಿ, ನೀರು ಉಗುಳಾಕು ಬಾರ್ಲಾಗಿತ್ತು ನನ್ನಪ್ಪ. ಏನು ಮಾಡಲಿಲ್ಲ. ಮಾವ, ಇಂಥ ಸೆರಿಪನಂತ ಸಜ್ಜನನ್ನು ನಾವು ಮಾರ್ಕೊಳ್ಳಿಂದ ಹೊಡೆದರೆ ನಮ್ಮ ಮನೆಯ ನನ್ನ ದೀಪವೇ ನಂದಿ ಹೋಯಿತು ಮಾವ. ಇಂಥ ಪುಣ್ಯವಂತರನ್ನು ನಾವು ಹೊಡಿಬೇಕಾದರೆ ನಾನೇನು ಪಾಪ ಮಾಡಿದ್ದೇನೆ ದೇವ, ಪಾಪ ಮಾಡಿದ್ದೇನೆ. ನಮಗೆ ಯಾಕೆ ಇಂಥ ವೇಳೆಯನ್ನು ತಂದಿಟ್ಟೆ ದೇವ, ಯಾಕೆ ಈ ವೇಳೆಯನ್ನು ತಂದಿಟ್ಟೆ ಮಾವ? ನನಗೇನು ತೋರ್ತಾ ಇಲ್ಲ ಮಾವ, ಹೇಗೆ ನನಗೆ ದಾರಿ ತೋರಿಸಬೇಕು ಮಾವ, ದಾರಿ ನಾನು ಕಲ್ಲು ಕರ್ಕೊಂಡು ಕೊಡ್ತೀನಿ ಅಂತದ್ರೊಳಗ ನೀನು ದಾರಿ ತೋರ್ಸಂದ್ರ ಏನೆಂದು ತೋರಿಸಲಿ? ಇವನು ಇಂಥ ಭಿಕ್ಷೆ ಕೇಳ್ಯಾರು, ಬಾಯಿ ಕರೆ ಬಾಯಿ. ಇವನು ನಿಮ್ಮ ವಂಶ ನಿರ್ವಂಶ ಆಗಲಿ ಅಂತ ಒಂದು ಮಾತಾಡೋದು ಸಾಕ. ಈ ನಮ್ಮ ಮನಿನ ಮನಗೂಡ್ತದ್ವಾ, ಮನಿನ ಅದಕ್ಕೆ ಹಂಗಾಗ್ಲಿ ಬಾವ, ಅದಕ್ಕೆ ನಾನು ಮಾಡ್ತೀನಿ. ಅವರ ಬೇಡಿರುವ ಭಿಕ್ಷೆಯನ್ನು ನಾನು ಕೊಟ್ಟು ಕಳಿಸ್ತೀನಿ. ಸರಿಪಾ, ಸದ್ಗುರುವಿ, ನೀವು ಗುರುಗಳು, ನಾವು ಶಿಷ್ಯರು. ಗುರುಗಳು ಬೇಡಿದರು ಶಿಷ್ಯರು ನೀಡುವುದು ಧರ್ಮ. ನೀವು ಬೇಡಿರುವ ಭಿಕ್ಷೆಯನ್ನು ನೀಡುವ ಬದಲು ನಾನು ನಿಮ್ಮಲ್ಲಿ ಒಂದು ಸರಗಟ್ಟಿ ಭಿಕ್ಷೆಯನ್ನು ನೀಡ್ತೀನಿ. ಆ ಭಿಕ್ಷೆಯನ್ನು ನೀವು ನನಗೆ ಕೊಟ್ಟರೆ ನೀವು ಕೇಳಿರುವ ಭಿಕ್ಷೆಯನ್ನು ನಾನು ನಿಮಗೆ ಕೊಡ್ತೀನಿ. ಏನು ತಾಯಿ ನಿನ್ನ ಭಿಕ್ಷೆ?
ನನ್ನ ಉದರದಲ್ಲಿ ಚಲಿಸಿರುವ ಏನಿನ ಔಷಧ ಕುಡಿಯನ್ನು ಹಾಗೂ ನನ್ನ ತಾಳಿಯ ಭಾಗ್ಯವನ್ನು ಕಾಪಾಡ್ತೀನಿ ಅಂತ ನನಗೆ ಭಿಕ್ಷೆ ನೀಡು. ಆಮೇಲೆ ನಾನು ನಿಮ್ಮ ಭಿಕ್ಷೆ ನೀನು ಕೇಳುವ ಈ ಎರಡು ಸೌಭಾಗ್ಯಗಳು ಗೋವಿಂದ ಗುರುನಾಥನು ಕಾಯುತ್ತಾನೆ. ತಾಯಿ, ನನಗೆ ನನ್ನ ಭಿಕ್ಷೆ ನೀಡಿ ಕಳಿಸಿಬಿಡುವ ತಾಯಿ, ನನ್ನ ಭಿಕ್ಷೆ. ಶೈವ ಸತ್ಯ ತೆಗೆದುಕೋ ಏನಿನ ಧರ್ಮದ ಭಿಕ್ಷೆಯನ್ನು, ಒಂದು ಆಡಿನ ತೋಳಿಗೆಯನ್ನು ಸ್ವೀಕರಿಸು ಈ ಧರ್ಮದ ಭಿಕ್ಷೆಯನ್ನು. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿ ಗೋಡೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿ ಗೋಡೆಯ, ಅಸಲೇ ಕೊನೆಗೊಮ್ಮೆ ಮೂರ್ತಿಯ ಕೂಡುಗೆಯ, ಅಸಲೇ ಕೊನೆಗೊಮ್ಮೆ ಬಂಡೆಯ ಹಾಗೆ ಗಟ್ಟಿ ಮಾಡಿ ಗೋಡೆಯ, ಮಂಡೆಯ ಹಾಗೆ ಪಟ್ಟಿ ಮಾಡಿ ಗೋಯೆಯ, ಕೊನೆಗೊಮ್ಮೆ ಮೂರ್ತಿಯಾಗುವುದೆಯ. ಉಳಿಯಿಂದ ಹೊಡೆದು ನಿತ್ಯ ಕಾಡುವನ್ನೆಂದು, ಒಳಗಿಂದ ಹೊಡೆದು ನಿತ್ಯ ಕಾಡುವನ್ನೆಂದು, ಹೊಡೆದು ನೀ ಹೋದರೆ ಮೂರ್ತಿಯಾಗುವೆ ಎಂದು, ಹೊಡೆದು ನೀ ಹೋದರೆ ಮೂರ್ತಿಯಾಗುವೆ ಎಂದು. ಹೊಡಿವ ತಾಯಿ, ಹೊಡಿ. ಮೈ ಚರ್ಮ ಕತ್ತರಿಸಿ ಬೀಳುವಂತ ಹೊಡಿ. ಕಲಿಯುವ ಕಠಿಣದಲ್ಲಿ ಕಾರುಣ್ಯ ಕಲೆಯಿದೆ, ಆಡುವ ಕೊರಳಿನಲ್ಲಿ ಕೊರಳಿನಾಶನೆ ಇದೆ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದೆಯ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿ ಗೋಯೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿ ಗೋಯೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು. ಹೊಡಿ ತಾಯಿ, ಈ ಮೈ ಚರ್ಮ ಕತ್ತರಿಸಿ ಬೀಳುವಂತ ಹೊಡಿ. ಜೀವನದ ಹಾದಿ ಒಳಗ ಯಾವ ಗಂಡು ಯಾವ ಹೆಣ್ಣನ್ನು ಕೆಣಕಿ ಕಾಮದ ಕಣ್ಣಿನಿಂದ ನೋಡಿರಬಾರ್ದು. ಆ ರೀತಿ ನೀನು ಶರೀಫನಿಗೆ ಹೊಡೆದು ಪ್ರಪಂಚಕ್ಕೆ ಪಾಠ ಕಲಿಸಬೇಕು ತಾಯಿ, ಪಾಠ ಕಲಿಸಬೇಕು. ಶಿಲ್ಪೆಯ ಶಿಕ್ಷೆ ಇದ್ದರೆ ಆ ಕಲ್ಲು ಯಾವತ್ತು ಗೆದ್ದಿ ವಿಘ್ನ ದೇವತೆಯಾದರೆ, ಅದಕ್ಕೆ ನಾನು ಉಳಿ ಆದಿತ್ಯ ಆದರೆ ಅದು ನನ್ನ ಭಾಗ್ಯ. ಸ್ವೀಕರಿಸು ನಿನ್ನ ಧರ್ಮದ ಭಿಕ್ಷೆಯನ್ನು. ನೀರಿನಿಂದ ತೊಳೆದ್ರ ಈ ತೊಗಲು ಸ್ವಚ್ಛವಾಗ್ತೈತಿ. ಇಂತಹ ಶಿಕ್ಷೆಯಿಂದಲೇ ಮನಸ್ಸು ಸ್ವಚ್ಛವಾಗು. ಚೆನ್ನಾಗಿ ಕಳಿಸಿ ಸ್ವಚ್ಛಗೊಳಿಸುತ್ತಾಯಿ, ಸ್ವಚ್ಛಗೊಳಿಸಿ. ಗೋವಿಂದ ಗುರುವೇ ನೀಯನ್ನ ತಂದೆ, ಕರುಣಿಸಿ ತಾಯೇ ನಿನ್ನಡಿಗೆ ನಾನು. ಗೋವಿಂದ ಗುರುವೇ ನೀಯನ್ನ ತಂದೆ, ಗೋವಿಂದ ಗುರುವೇ ನೀಯನ್ನ ತಂದೆ. ಲಕ್ಷ್ಮಿ, ಲಕ್ಷ್ಮಿ,
ಮಾತುಗಳನ್ನು ಹೆಂಗೆ ತಡ್ಕೊಂಡಾನೋ ಏನು ಲಕ್ಷ್ಮಿ. ಯಾಕೆ ಹೋಗಾಕತ್ತೀರಿ? ಏನಾಯ್ತು ಮಗ? ಏನ್ರಿ ನಿಮ್ಮ ಮೈ ಮೇಲೆಲ್ಲ ರಕ್ತ? ಏನಾಯ್ತು ರೀ? ಯಾರಾದ್ರೂ ಏನಾದ್ರೂ ಮಾತ್ರ ಏನಾದ್ರೂ ಮಾಡಿಸಿದ್ರೋ ಏನೋ? ಯಾರು ಹೊಡೆದ್ರೇನ್ರಿ? ನನ್ನನ್ನು ಯಾರು ಹೊಡೆದಿಲ್ಲ ಲಕ್ಷ್ಮಿ, ಯಾರು ಹೊಡೆದಿಲ್ಲ. ನನ್ನ ಮಗನಿಗೆ ಕೊಟ್ಟ ಕಾಣಿಕೆಗಳು ಎಲ್ಲ ಬಾಸುಂಡೆ ಏನಾಯ್ತು ಅಂತ ಗೊತ್ತಾನೆ ಆಗ್ತಾ ಇಲ್ಲ ನನಗೆ. ನನಗೊಂದು ತಿಳಿಬಂದ್ರಿ, ನನಗೊಂದು ತಿಳಿಬಂದು. ಲಕ್ಷ್ಮಿ, ಮತ್ತೇನು ಮಾಡಬೇಡ. ನೀನು ಬೇಗನೆ ಹೋಗು. ಆ ಎತ್ತರದಲ್ಲಿ ಎಲ್ಲ ಹೂಗಳನ್ನು ತೆಗೆದುಕೊಂಡು ಬಾ ಲಕ್ಷ್ಮಿ, ಹೂಗಳನ್ನು ತೆಗೆದುಕೊಂಡು ಬಾ. ಹೂ ಈಗಾಗಲಿ ಇನ್ನೂ ಸ್ನಾನನೇ ಮಾಡಿಲ್ಲ. ಆ ಹೂ ತಗೊಂಡು ಏನ್ ಮಾಡ್ತೀರಿ ಈಗ? ಅಲ್ಲಿ 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 ನನ್ನ ಮಗಳ ನೀನು ಅವನಿಗೀಗ ಹೂ ಪತ್ರಿಕೆ ವಿಭೂತಿ ಗಂಧಬೇಕು. ಹೋಗು ಲಕ್ಷ್ಮಿ, ಬೇಗ ಹೋಗಿ ಹೂ ಪತ್ರಿಕೆಗಳನ್ನು ತೆಗೆದುಕೊಂಡು ಬರುವುದು. ಅಲ್ರಿ ಇನ್ನು ನಿಮ್ಮ ಸ್ನಾನ ಆಗಿಲ್ಲ, ಪೂಜೆ ಆಗಿಲ್ಲ, ಈಗಲೇ ನೀವು ಎಲ್ಲಿಗೆ ನಡೆದ್ರಿ? ಅಲ್ಲಿ 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 ನನ್ನ ಮಗಳ ಬಳಿಗೆ ನಡೆಯುತ್ತಿಲ್ಲ ಲಕ್ಷ್ಮಿ. ಹೋಗು, ಹೂ ತೆಗೆದುಕೊಂಡು ಬೇಗ ಬರೋದು, ಹೋಗು. ಇದು ಈಗಲೇ ತಂದೆ ರೀ, ಈಗಲೇ ತಂದೆ. ತೆಗೆದುಕೋರಿ, ಈಗಲೇ ಹೂ ತಂದೆ. ಆಯ್ತು, ನೀವು ಹೋಗಿ ಬನ್ನಿ. ಗುರುದೇವ ಗುರುದೇವ, ನನ್ನ ಅಪರಾಧವನ್ನು ಮನ್ನಿಸುತ್ತದೆ. ಎಂತ ಸ್ಥಳ ಗುರುದೇವ ಗುರುದೇವ, ನನ್ನ ಅಪರಾಧವನ್ನು ಮನ್ನಿಸುತ್ತದೆ. ನನ್ನ ಅಪರಾಧವನ್ನು ಇದು ನನ್ನ ಮಗಳ ಆತ್ಮೋದರದ ಪ್ರಥಮ ಸೋಪಾನ. ನೀನು ಇಂಥ ಸ್ನಾನ ಮಾಡಿ ಸ್ವಚ್ಛಾಗಿ ಬರುತ್ತೇವೆ ಅಂತ ನಾನು ನನ್ನ ಪಾಪ ಪರಿಹಾರವೈತೆ. ಪಶ್ಚಾತ್ತಾಪದಿಂದ ಪರಿಶುದ್ಧವಾದ ಪಾಪ ಪ್ರಪಂಚದಲ್ಲಿ ಯಾವುದೂ ಗುರುದೇವ, ನಾನು ಈ ಸ್ಥಾನದಿಂದ ಸ್ವಚ್ಛವಾಗಿದ್ದರೆ ನನ್ನನ್ನು ಎತ್ತಿಕೋತೀವ, ನನ್ನನ್ನು ಎತ್ತಿಕೋ. ಪಶ್ಚಾತ್ತಾಪದಿಂದ ಪರಿಶುದ್ಧವಾದ ಪಾಪ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಗುರುದೇವ, ನನ್ನನ್ನು ಮನ್ನಿಸುತ್ತೀರಿ. ಮಗಳೇ ಚಿನ್ನಮ್ಮ, ನೀನು ತಪ್ಪು ಮಾಡಿದವಳಲ್ಲಮ್ಮ. ನೀನು ನಿನ್ನ ಪಾಲನೆ ಕರ್ತವ್ಯ ಪೂಜೆ ಉಳಿಯ ಬೆಳ್ಳಿನಲ್ಲಿ ಕಲ್ಲಿನಲ್ಲಿ ದೇವತಾ ಮಾಡುವರು. ಆ ದೇವಿಯ ರೂಪದಲ್ಲಿ ಬಂದು ನೀನು ನನ್ನ ಮಗನ ಒಳಗಣ್ಣನ್ನು ಅಳಿಸಿ ಬಿಟ್ಟಿದ್ದಲ್ಲ ಮಗಳೇ. ನಿನ್ನ ಇಷ್ಟಾರ್ಥಗಳೆಲ್ಲವೂ ಈಡೇರಲಿ, ನಿನ್ನ ಭಾರು ಸುಗರ ಸುಗ್ಗಿಯಾಗಲಿ. ಇದೇ ನನ್ನ ಆಶೀರ್ವಾದ. ಗುರುದೇವ, ಪ್ರಸಾದ ರೆಡಿ ಆಗಿದೆ. ನೀವು ಎಲ್ಲ ಸರಿಪ, ಆ ದೇವಿ ಇಚ್ಛೆಯಂತೆ ಸ್ನಾನವಾದ ಮೇಲೆ ಪ್ರಸಾದ ಆಗಬೇಕು. ನಡೆಯಲಿ, ಪ್ರಸಾದ ಮಾಡೋಣ. ಗುರುದೇವ, ನಿನ್ನ ಕಾಪಾಡು. ವೈಯರು ಮಾರೆ ಮಯ ಹೋಳಿಯಿಂದಲೇ ವೈಯರು ಮಾರೆ ಮಯ ಹೋಳಿಯಿಂದಲೇ ಒಳಗಿರಲಿಗೆಲ್ಲ ಒಡೆಯ ದೇವರಿಗೆ
ಗೌರಿ ವೈದೇಶಿ